ತಮಿಳುನಾಡಿಗೆ 4 ಟಿಎಂಸಿ ನೀರನ್ನು ಬಿಡಬೇಕು ಅಂತ ದೆಹಲಿಯಲ್ಲಿ ನಡೆದಂತಹ CWRC ಮೀಟಿಂಗ್ನಲ್ಲಿ ನಿರ್ಧರಿಸಲಾಗಿದೆ. ಬರಗಾಲದಲ್ಲಿ ರಾಜ್ಯಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದ್ದು ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಭೆಯಲ್ಲಿ ಆದೇಶವನ್ನು ನೀಡಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಮಳೆ ಇಲ್ಲ, ಜಲಾಶಯಗಳು ಬರಿದು ಹೋಗಿದೆ, ಜನ ಜಾನುವಾರುಗಳು ಪರದಾಡ್ತಾ ಇದೆ. ಇಂಥ ಹೊತ್ತಲ್ಲಿ 4 ಟಿಎಂಸಿ ನೀರು ಬಿಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತಂದರೆ ಈ ಜುಲೈನಲ್ಲಿ ಕೆಲವೆಡೆ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗಿರೋದು, ಅದರಲ್ಲೂ ಅಣೆಕಟ್ಟುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೂಡ ಸಂಗ್ರಹ ಆಗಿಲ್ಲ. ಮತ್ತೊಂದು ಕಡೆ ಮುಂಗಾರು ಮತ್ತೆ ಚುರುಕಾಗುವಂಥ ಮುನ್ಸೂಚನೆ ಕೂಡ ಇಲ್ದಿರೋದು ತಮಿಳುನಾಡಿಗೆ ನೀರು ಹರಿಸೋದಿದೆಯಲ್ಲ ಅದು ಕಷ್ಟ ಸಾಧ್ಯ ಅಂತೇಳಿ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಬಟ್ ಕರ್ನಾಟಕದ ವಾದ ಏನಿತ್ತು ಅದು ತಿರಸ್ಕೃತ ಆಗಿದೆ. 3500 ಕ್ಯೂಸೆಕ್ನಂತೆ ಒಟ್ಟು 15 ದಿನಗಳಲ್ಲಿ 4 ಟಿಎಂಸಿ ನೀರನ್ನು ಹರಿಸೋದಕ್ಕೆ CWRC ಮೀಟಿಂಗ್ನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. CWRC ಮೀಟಿಂಗ್ ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಎಷ್ಟು ಬೇಕಾಗುತ್ತೆ. 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು, ಅಪೀಲ್ ಹೋಗ್ಬೇಕು ಬೇಡ ಅಂತ